ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನ ಮಾರ್ನಿಂಗ್ ರೂಟೀನೆಲ್ಲ ಕಂಪ್ಲೀಟ್ ಮಾಡಿ ರಂಗೋಲಿ ಬಿಡೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಟೈಮ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಕಂಪ್ಲೀಟಾಗಿ ಹಚ್ಚಿ ಈಗ ಕುಂಕುಮ ಇಡ್ತಾ ಇದ್ದೀನಿ. ಅದರ ಜೊತೆಗೆ ರಂಗೋಲಿ ಬಿಡ್ತಾ ಇದ್ದೀನಿ. ನನ್ನ ಬಾಗಿಲಿಗೆ ರೆಗ್ಯುಲರಾಗಿ ಈ ಡಿಸೈನ್ನ ರಂಗೋಲಿನೇ ಬಿಡೋದಕ್ಕೆ ಇಷ್ಟಪಡ್ತೀನಿ. ಇದು ಹೊಸ್ತಿಲನ್ನ ತುಂಬ್ದಂಗೆ ಕಾಣಿಸುತ್ತೆ. ಯಾವಾಗ್ಲೂ ನಾನು ಈ ಡಿಸೈನ್ನ ಬಿಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಅದೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗಿಸಿ ಈಗ ಹೊರಗಡೆ ರಂಗೋಲಿ ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ. ನಾನು ಅಂದರೆ ರಂಗೋಲಿ ವಿಷಯನಂದರೆ ನಾನು ಇತ್ತೀಚೆಗೆ ರಂಗೋಲಿ ಬಿಡೋದನ್ನು ಕಲ್ತಿರೋದು. ಫಸ್ಟೆಲ್ಲ ನನಗೆ ಈ ರಂಗೋಲಿ ಬಿಡೋದಕ್ಕೆ ಬರ್ತಿತ್ತು ಅಂದರೆ ಇಷ್ಟು ಚೆನ್ನಾಗಿ ಬಿಡೋದಕ್ಕೆ ಖಂಡಿತವಾಗ್ಲೂ ಬರ್ತಿರಲಿಲ್ಲ. ಆ್ಯಂಡ್ ಈಗೇನು ನೋಡ್ತಾ ಇದ್ದೀರಾ ಎಳೆ ರಂಗೋಲಿ, ಇದನ್ನಂತೂ ನನಗೆ ಬಿಡೋದಕ್ಕೆ ಇಷ್ಟನೂ ಆಗ್ತಾ ಇರಲಿಲ್ಲ, ಕನ್ಫ್ಯೂಸ್ ಆಗ್ತಿತ್ತು. ನಾನು ಯೂಟ್ಯೂಬ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದು. ಈಗ ಈ ಥರದ್ದು ರಂಗೋಲಿನೇ ತುಂಬ ಚೆನ್ನಾಗಿ ಅಥವಾ ತುಂಬ ಹೆಚ್ಚಾಗಿ ಬಿಡಿಸ್ತೀನಿ. ಕಲರ್ಫುಲ್ಲಾಗಿ ಕಾಣಿಸುತ್ತೆ. ತುಂಬ ಈಸಿ ಕೂಡ ಇರುತ್ತೆ. ಸ್ವಲ್ಪ ಟ್ರಿಕ್ಕಿ, ಅದನ್ನು ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ಬಿಡಿಸ್ಬೋದು. ಆ್ಯಂಡ್ ಈ ರಂಗೋಲಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಅಥವಾ ರೊಟೀನಲ್ಲಿ ರಂಗೋಲಿ ಡಿಸೈನ್ಸ್ನ ಕೂಡ ತೋರಿಸ್ಕೊಳ್ತಾ ಹೋಗ್ತೀನಿ. ನಾನು ಈ ಥರ ಡಿಸೈನ್ಸ್ನ ರಿಪೀಟ್ ಮಾಡೋದು ತುಂಬ ಕಮ್ಮಿ. ಆ್ಯಂಡ್ ಮನೆ ಮುಂದೆ ರಂಗೋಲಿ ಬಿಟ್ಟು ಈಗ ಗೇಟ್ ಹತ್ರ ರಂಗೋಲಿ ಬಿಡಬೇಕು ಅಂತ ಬಂದಿದ್ದೀನಿ. ಈಗೆಲ್ಲ ನೋಡ್ಬೋದು, ಬೆಳಗ್ಗೆ 6 ಗಂಟೆ 6:30ಗೆ ಎಷ್ಟೊಂದು ಬೆಳಕಾಗಿರುತ್ತೆ. ಬಿಸಿಲಂತೂ ತುಂಬ ಇದೆ ಈ ಸಲ, ಸೆಕೆ ಕೂಡ ಹಾಗೆ ಇದೆ. ಇನ್ನು ಅಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರೋದ್ರಿಂದ ರಂಗೋಲಿ ಏನು ಬಿಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ಕಾಣಿಸ್ತಾ ಇಲ್ಲ. ಮದುವೆಗೆ ಹೋಗೋದಿದೆ, ಅದಕ್ಕೆ ಕೂಡ ರೆಡಿ ಆಗಬೇಕು. ಇದು ಫ್ಯಾಮಿಲಿ ಮದುವೆ ಅಲ್ಲ, ಫ್ರೆಂಡ್ದು. ನಾನು ನಮ್ಮ ಮನೆಯವರಿಬ್ಬರೇ ಹೊರಟಿದ್ದೀವಿ. ಅದನ್ನು ಸಂಜೆ ಹೋಗ್ತಾ ಇರೋದು, ರಿಸೆಪ್ಷನ್ಗೆ ಅಟೆಂಡ್ ಮಾಡ್ತಾ ಇರೋದು. ಇಲ್ಲಿ ನಾನು ಬಿಡಿಸ್ತಾ ಇರೋದು 7ರಿಂದ 1 ಡಿಸೈನ್ ಬರುತ್ತಲ್ಲ ಆ ರಂಗೋಲಿ. ಇದು ಬಿಡಿಸಿದ್ಮೇಲೆ ಕ್ಲಿಯರಾಗಿ ಒಂದು ಪಿಕ್ ತೆಗೆದು ಆ್ಯಡ್ ಮಾಡ್ತೀನಿ ನೋಡಿ. ಈ ಥರ ರಂಗೋಲಿನ ಬಿಡಿಸಿದ್ದೀನಿ. ರಂಗೋಲಿ ಬಿಡಿಸಿ ಒಳಗಡೆ ಬಂದು ಮನೆಗೆ ಕಸ ಗುಡಿಸ್ತಾ ಇದ್ದೀನಿ. ನಾನು ಮನೆ ಗುಡಿಸಿ ಒರೆಸ್ಕೊಡ್ತೀನಿ. ಅದಾದಮೇಲೆ ಅನಿಲ್ ಅವರು ಪೂಜೆ ಮಾಡ್ತಾರೆ. ಅವ್ರು ಮನೇಲಿ ಯಾವಾಗಿರ್ತಾರೋ ಅಥವಾ ಸಂಜೆ ಟೈಮಲ್ಲಿ ಅವಾಗೆಲ್ಲ ಅನಿಲ್ ಅವರೇ ಪೂಜೆ ಮಾಡೋದು. ನನ್ನ ಮಗನೂ ಕೂಡ ಮಾಡ್ತಾನೆ ಪೂಜೆನ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಇವರು ಪೂಜೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಯಾವುದೂ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಈಗ ಮದುವೆಗೆ ಹೊರಡಬೇಕಲ್ವ ಸಂಜೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ಸಿಂಪಲಾಗೇ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೆಂಗೆ ಬರುತ್ತೋ ಹಂಗೆ ಸಿಂಪಲಾಗಿ ಮಾಡ್ಕೊಳ್ತಾ ಇರೋದು. ಇದಕ್ಕೆ ನಾನು ಸ್ಯಾರಿ ವೇರ್ ಮಾಡಿಲ್ಲ, ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದಾದಮೇಲೆ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಹೊರಗಡೆ ಬಂದು ರೆಡಿ ಆದಮೇಲೆ ಗೊತ್ತಿರುತ್ತಲ್ವ, ಫೋಟೋ ಸೆಲ್ಫಿ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಾದಮೇಲೆ ಹೊರಡ್ತಾ ಇದ್ದೀವಿ. ಇಲ್ಲಿ ರೋಡಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಆ್ಯಡ್ ಮಾಡಿಕೊಂಡೆ. ಈಗ ಗಿಫ್ಟ್ ತೊಗೊಳ್ಬೇಕು, ಅದಕ್ಕಾಗಿ ಒಂದು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಗಿಫ್ಟ್ ತೆಗೆದುಕೊಂಡು ಅದನ್ನು ಪ್ಯಾಕ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಪರ್ಫ್ಯೂಮ್ ಇತ್ತು. ಅದು ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ ಅದನ್ನು. ಅದಾದಮೇಲೆ ಅದು ನನಗೆಲ್ಲೂ ಸಿಕ್ಕಿರಲಿಲ್ಲ, ಈ ಸ್ಟೋರಲ್ಲಿ ಸಿಕ್ತು. ಹಾಗಾಗಿ ಅದನ್ನು ತೆಗೆದುಕೊಂಡು ಮದುವೆ ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ಬೋದು, ಮದುವೆ ಮನೆಯಲ್ಲೂ ಅಷ್ಟೇ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಾನು ಮೊದಲೇ ಹೇಳ್ದಂಗೆ
ಫ್ರೆಂಡ್ ಕಡೆ ಮದುವೆ ಆಗಿರೋದ್ರಿಂದ ನಮ್ಗೆ ಅಷ್ಟಾಗಿ ಯಾರೂ ಪರಿಚಯನೂ ಇರಲಿಲ್ಲ. ಸೊ ಮದುವೆ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಅವತ್ತು ನಾವು ಹೋದಾಗ ಒಂದು ಲೇಟಾಗೆ ಹೋಗಿತ್ತು, ಒಂದು 7:30 8 o'clock ಹೋಗಿದ್ವಿ. ಅಷ್ಟರಲ್ಲಿ ಹುಡುಗ ಹುಡುಗಿನ ನಿಲ್ಲಿಸಿದ್ರು. ಸೊ ಅವ್ರಿಗೆ ಹೋಗಿ ವಿಶ್ ಮಾಡಿ ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತು ಮನೆ ಕಡೆ ಹೊರಟಿದ್ದು. ಇಲ್ಲಿ ಊಟ ಎಲ್ಲನೂ ಚೆನ್ನಾಗಿತ್ತು. ಪ್ರತಿಯೊಂದು ಊಟನೂ ಚೆನ್ನಾಗಿತ್ತು. ಸೊ ಇಲ್ಲಿ ಊಟ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ನು ತಿಂದ್ಕೊಂಡು ಮದುವೆ ಊಟ ಫುಲ್ಲಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಆಲ್.